ಹೇಳಿದಿರಂತೆ. ಸೊ ನೀವ್ ಇಲ್ಲಿ ನೋಡಿದ್ರೆ ಹೇಳಿದ್ರಿ ಲಕ್ನೋ ಅಲ್ಲಿ ನಡೆದಿರೋ ಸ್ಟೋರಿ ಇಟ್ಕೊಂಡು ಇವ್ರು ನನ್ನ ಹತ್ರ ಬಂದ್ರು ಅಂತ. ಅಲ್ಲ ಕೊಡ್ತೀನಿ ಹೇಳ್ತೀನಿ ಕೇಳಿ. ನಾನು ಸಿನಿಮಾ ಗೆದ್ದಿರೋ ಖುಷಿ ಆರಾಮಾಗಿ ಮಲಗಿದ್ದೀನಿ. ರಾತ್ರಿ 1 ಗಂಟೆಗೆ ಬರುತ್ತೆ. ನಾನು ಶಾಕ್ ಅದೇ ಏನ್ ಯಾಕೆ ಮಾಡ್ತಾವ್ರೆ ಪಿಕ್ಚರ್ ನೋಡ್ಬೇಕು ಹೇಳ್ತಾರೆ. ಹೇಳ್ರಿ ನಮ್ದೇ ಎತ್ಕೊಂಡಿದ್ದೀನಿ ನಾನು. ಅಲ್ವಾ ಏನ್ ಅಂದೆ. ನಾನು ಹೇಳಿದ್ನಲ್ಲ ಇವರು ಹೇಳಿ. ಈಗ ನಾನು ನಿಮ್ಗೆ ಏನ್ ಹೇಳಿದ್ನಲ್ಲ ಕೇಸು ಇದು ನನಗೆ ಅವರು ಎಕ್ಸ್ಪ್ಲೇನ್ ಮಾಡಿದ್ದು ಬಹುಶಃ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಅಲ್ಲಿ ಹಿಂಗಿದೆ ಕೇಸು. ಅದ್ರ ಫೋಟೋ ತೋರಿಸಿದ್ರು ನನಗೆ. ಸೊ ಅವಾಗ ಅವ್ರು ಹೇಳಿದ ಯಾಕಂದ್ರೆ ಅದಾದ್ಮೇಲೆ ನನಗೆ 3-4 ಕತೆ ಡೀಟೇಲ್ ಆಗಿ ಹೇಳಿದ್ರು. ಒಂದು ಹಳ್ಳಿ ಕತೆ ಹೇಳಿದ್ರು, ಒಂದು ಇನ್ನೊಂದು ಯಾವ್ದಾದ್ರು ಕತೆಗಳು ಹೇಳಿದ್ರು. ನಾನು ವರ್ಷಕ್ಕೆ 100 ಕತೆ 150 ಕತೆ ಕೇಳ್ತಿರ್ತೀವಿ. ಆಮೇಲೆ ಅದ ಅಂತ ಆಮೇಲೆ ನಾನೇನ್ ಮಾಡಿದೆ, ಗೂಗಲ್ ಹೊಡೆದೆ. ಏನೂ ನೋಡಿರ್ಲಿಲ್ಲ ಆ ಕೇಸು. ಯಾವ್ದು ಅಪ್ಪ ಇಲ್ಲ. ಅವ್ರ ಮುಸ್ಲಿಂ ಅಂತ ಮಗ ಸಾಕ್ತಾ ಇರೋದಂತ ಒಂದು ಗೊತ್ತಿತ್ತು. ಸುಮ್ಮನೆ ಅದು ಅಷ್ಟೇ ಹೊಡೆದಿದ್ದು ನಾನು ಗೂಗಲ್ ಅಲ್ಲಿ, ಯಾರನ್ನೂ ಕೇಳಿಲ್ಲ. ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಗರ್ಲ್ ಅಂತ ಸುಮ್ಮನೆ ಹೊಡೆದೆ. ಅಲ್ಲ ಸಾರಿ ಮುಸ್ಲಿಂ ಬಾಯ್ ಅಂತ. ಅದೇ ಬಂದ್ಬಿಡುತ್ತೆ ಕೇಸು ಇದರಲ್ಲಿ ಗೂಗಲ್ ಅಲ್ಲಿ. ಅದಕ್ಕೆ ಹೇಳಿದ್ರು ಒಂದ್ಸರಿ ಹೊಡೆದು ಬಂದ್ಬಿಡುತ್ತೆ ಅಂತ. ಅದನ್ನೇ ನನಗೆ ಹೇಳಿದೆ ಅಷ್ಟೇ. ನನಗೇನು ಅದು ಯಾರು ನೆನಪಿರ್ಲಿಲ್ಲ. ಸರ್ ಪ್ಲಸ್ ಮೈನಸ್ ನನಗೆ ಇರೋದು ಯಾವುದು ಬೇಡ ಸರ್. ನೆಗೆಟಿವ್ ಪಬ್ಲಿಸಿಟಿ ನನಗೆ ಬೇಡಲೇ ಬೇಡ. ನಾನು ಜೆನ್ಯೂನ್ ಫಿಲ್ಮ್ ಮೇಕರ್ಸ್. ನಮ್ಗೆ ಜೆನ್ಯೂನ್ ಆಗಿ ಸಿನಿಮಾನ ಜನ ಇಷ್ಟಪಡಬೇಕು. ನನಗೆ ಇದು ಯಾವ ಪುಕ್ಷಟೆ ಪಬ್ಲಿಸಿಟಿನ ನಮ್ಗೆ ಬೇಡ. ಅಲ್ಲ ನಾವು ಪಬ್ಲಿಸಿಟಿ ವೈಸ್ ಮಾತಾಡ್ತಿಲ್ಲ. ಯಾವುದೇ ಒಂದು ಸಿನಿಮಾಕ್ಕೆ ಆರೋಪ ಬಂದಾಗ ಕೆಲವೊಂದು ಕಲೆಕ್ಷನ್ ಡ್ರಾಪ್ ಆಗ್ಬಿಡುತ್ತೆ. ಅಯ್ಯೋ ಒಂದು ಕದ್ದು ಮಾಡಿರೋ ಸಿನಿಮಾನ ಅಥವಾ ರೀಮೇಕ್ ಅಂದ್ರೂ ಕೆಲವೊಬ್ರು ನೋಡಕ್ ಹೋಗಲ್ಲ, ಕದ್ ಮಾಡಿರೋದಂದ್ರೆ ಕೆಲವೊಬ್ರು ನೋಡಕ್ ಹೋಗಲ್ಲ. ಈಗ ನೀವೇನ್ ಕಮೆಂಟ್ಸ್ ಹೇಳಿದ್ರೆ ಅಲ್ಲೂ ಸುಮಾರು ಇತ್ತು. ಈಗ ಮತ್ತೆ ಅಡಿತಕ್ಕೆ ಹೋಗಿಲ್ಲ ವಿಷ್ಣುವರ್ಧನ್ ಅವ್ರ ಸಿನಿಮಾ ನೀವು ನೋಡಿದಿರೋ ಇಲ್ಲ ಗೊತ್ತಿಲ್ಲ. ಅಲ್ಲಿ ಲೈನ್ ಹಂಗೆ ಇದೆ. ಅಂದ್ರೆ ಮಗಳನ್ನೇ ಕರ್ಕೊಂಡು ಆಮೇಲೆ ಅನಂತನಾಗ್ ಅವ್ರು ಬಂದು ಒರಿಜಿನಲ್ ಫಾದರ್ ಅಂದ್ರೆ ಬಯೋಲಾಜಿಕಲ್ ಫಾದರ್. ಸರ್ ಎಲ್ಲ ಯಾವ್ದು ಸರ್ ಒಂದು ಸ್ವಂತ ಕತೆ ಅದು ಯಾರು ಯೋಚನೆ ಮಾಡದಿರೋದ್ ರೀತಿ ಯಾರು ಮಾಡಕ್ ಆಗೋದೇ ಇಲ್ಲ. ಯಾರ್ದಾರು ಲೈಫಲ್ಲಿ ಏನೋ ನಡೆದಿರುತ್ತೆ. ಈಗ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಲವ್ ಮಾಕ್ಟೇಲ್ 1 ಇದೆಯಲ್ಲ ಸರ್, ಅದು ಬಂದು ನಿಮಗೆ ಸೆಕೆಂಡ್ ಹಾಫ್ ಅದೇನು ಗಂಡ ಹೆಂಡತಿದ ಸಂಬಂಧ ಅಥವಾ ಇದಿದೆ ಹಾಲೋಜಿನು, ಅದೇ ಅಮೃತಧಾರೆ. ಅದ್ರ ಮುಂದಕ್ಕೂ ಇನ್ನೂ 1000 ಪಿಕ್ಚರ್ ಬರುತ್ತೆ. ಆದ್ರೆ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ. ಆ ಕ್ಯಾರೆಕ್ಟರೈಸೇಷನ್, ಸ್ಕ್ರೀನ್ ಪ್ಲೇ ಅದೆಲ್ಲರದು ಒಂದೊಂದೊಂದು ಬೇರೆ ಬೇರೆ ತರ ಬರ್ಕೊಂಡು ಹೋಗ್ತೀವಿ. ಈಗ ಇದಕ್ಕೆ ಬರೋಣ. ಅದು ಲವ್ ಮಾಕ್ಟೇಲ್ 2 ಅಲ್ಲಿ ಬಂದು ಪರಮಾತ್ಮದಲ್ಲೂ ಅದೇ ಹಾಲಿಸಿನೇಷನ್ ಸೇರೋದು ಅಲ್ವಾ. ಅಲ್ಲಿರೋಂಥ ಕ್ಯಾರೆಕ್ಟರ್ ಬೇರೆ, ನಮ್ಮಲ್ಲಿ ನಿಧಿಮಾದ ಕ್ಯಾರೆಕ್ಟರ್ ಆದಿ ನಿಧಿಮಾ ಅವ್ರ ಸಂಬಂಧನೇ ಬೇರೆ. ಅಲ್ಲ ಪುಸ್ತಕದ ದೀಪ ಸನ್ನಿಧಿ ಅವ್ರದ್ದು ಕ್ಯಾರೆಕ್ಟರೈಸೇಷನ್ ಆ ಸಂಬಂಧನೇ ಬೇರೆ. ಅದೇ ಬೇರೆ ಇದೇ ಬೇರೆ. ಬಟ್ ಆ ಕಾನ್ಸೆಪ್ಟ್ಗಳು ಅಥವಾ ಇದು ಅದೆಲ್ಲದರಲ್ಲೂ ಬಂದೇ ಬರುತ್ತೆ. ಅದು ಮೀರಿ ಯಾರು ಕತೆ ಮಾಡಕ್ ಸಾಧ್ಯ ಇದೆಯಾ ಇವತ್ತಿಗೆ? ಅದು ನೀವು ಅಲ್ಲಲ್ಲ ಪ್ರೀವಿಯಸ್ 2 ಪಾರ್ಟಲ್ಲಿರೋ ಆರೋಪ ಇಲ್ಲಿ ಬಂದಿದೆ ಅಂತಕ್ಕೆ ನಾನು ನಿಮ್ಗೆ ಉತ್ತರನೇ ಕೊಟ್ಟಿದ್ದೀನಲ್ಲ. ಏನಾಗಿದೆ ಸರ್ ಇವ್ರು ಬಂದು ಹೇಳಿದ್ದು ನಿಮ್ಗೆ 2023 ಅಷ್ಟರಲ್ಲಿ ಆಲ್ರೆಡಿ ನಿಮ್ದು ಸ್ಟೋರಿ ರೆಡಿ ಇತ್ತ ಲವ್ ಮಾಕ್ಟೇಲ್ 3 ಬಗ್ಗೆ. ಯಾಕಂದ್ರೆ ನೀವು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತೀರಾ, ನಾನು ಮಗಳು ಕಾಡದಿಂದ ಗೋವಾಗೆ ಹೋಗಿದ್ದೆ, ಗೋವಾದಲ್ಲಿ ಎಲ್ಲ ಸ್ಟೋರಿ ಬರ್ಕೊಂಡ್ ಬಂದ್ಬಿಟ್ಟೆ 3-4 ದಿನದಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದ್ರ ಅವ್ರು ಕೂಡ ಮೆನ್ಷನ್ ಮಾಡಿದ್ರು, ಒಂದು ಸ್ಟೋರಿ ಬರೆಯಕ್ಕೆ 3-4 ದಿನ ಸಾಕಾಗ್ಬಿಡುತ್ತಾ, ಇದು ನಮ್ ಸ್ಟೋರಿ ಹೇಳಿದನ್ನ ಕೇಳ್ಬಿಟ್ಟು ಸೀದಾ ಅದನ್ನ ಬರ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು 3-4 ದಿನದಲ್ಲಿ. 2023 ಕತೆ ಹೇಳಿದ್ರೆ ನಾನು ಅದನ್ನ 2025 ತನಕ ಕಾತ್ಕೊಂಡು ಅವಾಗ ಹೋಗಿ 3-4 ದಿನದಲ್ಲಿ ನಾನು ಯಾಕಮ್ಮ ಬರೀಲಿ. ನಿಮ್ಗೆ ಹೇಳಿದ್ನಲ್ಲ, ಯಾವಾಗ್ಲೂ ಒಂದು ಸಿನಿಮಾ ಬಿಗಿನಿಂಗ್, ಇಂಟರ್ವಲ್ ಬ್ಲಾಕ್, ಕ್ಲೈಮ್ಯಾಕ್ಸ್ ಅದು ಯಾವಾಗ ಫಿಕ್ಸ್ ಆಗಿರುತ್ತೆ. ಆ ಫಿಕ್ಸ್ ಆದ್ಮೇಲೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸ್ಕ್ರೀನ್ ಪ್ಲೇ ಮಾಡ್ತೀವಿ. ಈ ಕ್ಯಾರೆಕ್ಟರ್ ಬಂದ್ರೆ ಹಿಂಗೆ, ಆ ಕ್ಯಾರೆಕ್ಟರ್ ಬಂದ್ರೆ ಹಿಂಗೆ, ಇದು ಬಂದ್ರೆ ಈಗ ನಾನು ತುಂಬಾ ಡೀಟೇಲ್ ಆಗಿ ಹೋಗಕ್ಕಾಗಲ್ಲ. ಅಲ್ಲಿ ಏನೇನೋ ಅಂದ್ರೆ ನಾವ್ ಯಾವ್ಯಾವ ತರ ಯೋಚನೆ ಮಾಡಿದ್ವಿ ಅದೆಲ್ಲ ಒಂದು 50 ತರ ಆಂಗಲ್ ಅಲ್ಲಿ ಯೋಚನೆ ಮಾಡಿರ್ತೀವಿ. ಈಗ ನಮ್ಗೆ ಶಾಂತ ಕ್ಯಾರೆಕ್ಟರ್ ಬರುತ್ತೆ. ಆ ಶಾಂತ ಕ್ಯಾರೆಕ್ಟರ್ ಮುಂಚೆ ಇನ್ನೊಬ್ಬ ಮೇಲ್ ಕ್ಯಾರೆಕ್ಟರ್ ಅಂತ ಅನ್ಕೊಂಡ್ವಿ. ಅಲ್ಲಿ ಅದಕ್ಕೆ ಏನು ಅವನ್ ಬ್ಯಾಕ್ ಸ್ಟೋರಿ ಏನು, ಅವೆಲ್ಲ ಸುಮಾರು ತರ ವಿಷಯಗಳನ್ನ ಅನ್ಕೊಂಡಿರ್ತೀವಿ. ಆಕ್ಚುಲಿ ಒಂದು 100 ಲೈನ್ ಮಾಡಿದ್ವಿ ನಾವು 2022 ಎಂಡಿಂದ. ಕೃಷ್ಣ ಹೇಳ್ದಂಗೆ ಆಲ್ಮೋಸ್ಟ್ 3.5-4 ವರ್ಷ ಸಿನಿಮಾ ಬರಿತಾನೆ ಇದೀವಿ. ಅಂದ್ರೆ ಕಾನ್ಫ್ಲಿಕ್ಟ್ ಅದೇ ಇರುತ್ತೆ, ಕಾನ್ಫ್ಲಿಕ್ಟ್ ಅದೇ. ಬಟ್ ಈ ಸ್ಕ್ರೀನ್ ಪ್ಲೇ ಅಂತ ಬಂದಾಗ, ಪಾತ್ರಗಳಂತ ಬಂದಾಗ, ಈ ಜಗಮಮ್ಮಿ ಕ್ಯಾರೆಕ್ಟರ್ನ ನಮ್ಗೆ ಇನ್ಕ್ಲೂಡ್ ಆಗಿದ್ದು ನಿಮಗೆ ಆಲ್ಮೋಸ್ಟ್ ನಾನು ಶೂಟಿಂಗ್ ಹೋಗೋಕ್ಕೆ ಒಂದು ಮಾಡ್ಬೇಕು ಅಂತ ಡಿಸೈಡ್ ಮಾಡೋದು ಒಂದು ಸ್ವಲ್ಪ ದಿನದಲ್ಲಿ. ಅಂದ್ರೆ ಆ ಕ್ಯಾರೆಕ್ಟರ್ ಫಸ್ಟ್ ನಾನು ಅನ್ಕೊಂಡಿದ್ದು ಯಾವುದೋ ಒಂದು ಲೇಡಿ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಆಮೇಲೆ ಇವನ್ನ ತಂದ್ವಿ. ಸೊ ಆತರ ಪ್ರತಿಯೊಂದು ಚೇಂಜಸ್ ಆಗ್ತಾ ಇರುತ್ತೆ. ಅವ್ರು ಒಂದೊಂದು ಕ್ಯಾರೆಕ್ಟರ್ ಬಂದಾಗಲೂ ಫ್ಲೇವರ್ ಬೇರೆ ಆಗ್ತಾ ಹೋಗುತ್ತೆ ಪಾತ್ರದ. ನಿಮ್ ಹಂಗ್ ನೋಡಿದ್ರೆ ಜಗಮಮ್ಮಿನೇ ಇಲ್ಲ ಅಂದ್ರೆ ನಿಮಗೆ ಫಸ್ಟ್ ಹಾಫ್ ತುಂಬಾ ಪೇನ್ ಅನ್ಸ್ಬಿಡುತ್ತೆ ನಿಮ್ಗೆ. ಸೊ ನಮ್ಗೆ ಆ ತರದ ಪಾತ್ರಗಳನ್ನ ತರ್ತೀವಿ. ಕೃಷ್ಣ ಅವ್ರಿಗೆ ನನ್ಗೆ ಏನಾದ್ರು ಕತೆ ಐಡಿಯಾಸ್ ಬರ್ದಲೆ ನಮ್ಗೇನು ಬರೆಯಕ್ ಆಗ್ಲಿಲ್ಲ ಮುಂದೆ ಅಂದ್ರೆ ಇಂಥವ್ರ ಹತ್ರ ಕತೆ ಕದ್ದು ಸಿನಿಮಾ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ನಾವು ಸಿನಿಮಾನೇ ಮಾಡಲ್ಲ ಆನೆಸ್ಟ್ಲಿ. ಅಲ್ಲ ಹಂಗ ಬೇಕು ಗೂಗಲ್ ಎಲ್ಲ ಸಿಗುತ್ತಲ್ಲ ಮ್ಯಾಮ್. ಏನಕ್ಕೆ ನಮ್ಗೆ ಯಾಕೆ ಕತೆಗಳು ಗೂಗಲ್ ಹೊಡೆದ್ರೆ ಎಷ್ಟು ಕತೆ ಬೇಕೀಗ ನೋಡಿ. ಯಾಕೆ ಅವರು ಇಷ್ಟು
ದಿವಸ ಕಾದ್ಬಿಟ್ಟು ನಿಮ್ ರಿಲೀಸ್ ಆದ್ಮೇಲೆ ಮ್ಯಾಮ್ ನೀವು ಲೇಟ್ ಆಗಿ ಬಂದ್ಬಿಟ್ರಿ ನಾ ಎಲ್ಲ ಉತ್ತರ ಕೊಟ್ಬಿಟ್ಟೆ ಸಾರಿ. ಐ ವಾಂಟ್ ಆಸ್ಕ್ ಅಲ್ಲ ಫುಲ್ ಎಕ್ಸ್ಪ್ಲೈನ್ ಮಾಡಲ್ಲ, ಎಲ್ಲ ಫುಲ್ ಎಕ್ಸ್ಪ್ಲೈನ್ ಮಾಡ್ಬಿಟ್ಟೆ ನೀವು ಜಸ್ಟ್ ಮಿಸ್ ಆದ್ರೆ ಮತ್ತೆ ನಿಮ್ಗೆ ಒಂದ್ಸತಿ ಹೇಳ. ಇಲ್ಲ ನೋ ಪ್ರಾಬ್ಲಮ್. ಸರ್ ಈಗ ಒಂದೇ ಸ್ಟೋರಿ ಅಂದಾಗ ಅವ್ರು ಸ್ಟೋರಿ ಹೇಳಕ್ ಬಂದಾಗ್ಲೇ ನೀವು ಬೇಡ ಅಂತ ಅನ್ಬೋದಾಗಿತ್ತು. ಅವ್ರು ಹೇಳಿದ್ರು ಅಲ್ಲ ಅವ್ರು ಏನ್ ಹೇಳಿದಾರೆ ಅಂದ್ರೆ ನಾವು ಎಕ್ಸ್ಪ್ಲೈನ್ ಮಾಡಿದ್ದಾದ್ಮೇಲೆ ಅಮ್ಮ ಅವ್ರು ಈ ಎಕ್ಸ್ಪ್ಲೇನ್ ಅಲ್ಲಮ್ಮ, ಕೇಸ್ ಆಗಿತ್ತು ಒಂದು ಕೇಸ್ ಹೇಳಿರೋದು, ಅವ್ರು ಯಾವ ಸ್ಟೋರಿನೂ ಹೇಳಿಲ್ಲ. ಅಲ್ಲಿ ಏನ್ ಕೇಸ್ ನಡೆದಿತ್ತಲ್ಲ ಅದನ್ನ ನನಗೆ ತೋರಿಸಿದ್ರು, ಅದ್ರದ್ದು ಗೂಗಲ್ ಅಲ್ಲಿ ಅವ್ರ ಫೋಟೋನ ತೋರಿಸಿದ್ರು. ಬಿಡು ಒಂದು ನಿಮಿಷ. ಆಕ್ಚುಲಿ ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಕತೆ ಮಾಡಿದ್ದೀನಿ ಕೃಷ್ಣ ಅಂತ ಬಂದ್ರು ನಾನಿದ್ದೆ ಅವತ್ತು. ಅಲ್ಲಿ ಗೂಗಲ್ ಅಲ್ಲಿ ಆ ಫೋಟೋನ ತೋರಿಸ್ಬಿಟ್ಟು ಇದು ಕೇಸ್, ಈ ಕೇಸ್ ಆಗಿತ್ತು, ಸ್ಕ್ರೀನ್ ಪ್ಲೇ ಏನು ಹೇಳಿಲ್ಲ ನನಗೆ, ಯಾವ ಸ್ಕ್ರೀನ್ ಪ್ಲೇ ಹೇಳಿಲ್ಲ, ಅಲ್ಲಿ ಏನು ಒರಿಜಿನಲ್ ಆಗಿತ್ತು ಅದನ್ನ ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಈಗ ಫುಲ್ ಕೇಳಿಸ್ಕೊಳ್ದೇನೆ ನಾನು ಹೆಂಗೆ ಹೇಳಿ, ನಾನು ಅಲ್ಲೇನು ಹೇಳಿದ್ರು ಹೇಳಿ, ಸೇಮ್ ಕಾನ್ಸೆಪ್ಟ್ ಅಪ್ಪ ಮಗಳದ್ದು ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು ಅಂತ ಹೇಳಿದ್ರಲ್ವ, ನಾನು ಅದನ್ನೇ ಹೇಳಿರೋದು, ನಾವು ಸೇಮ್ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ನಮಗೆ ಗೂಗಲ್ ಅಲ್ಲಿಂದ ನಮಗೆ ಕತೆ ಬೇಡ, ನನಗೆ ತಲೆ ಇದೆ, ನಾನೇ ತಲೆನಾಗ 4 ವರ್ಷ ಪರ್ಕೊಂಡು ನಾವು ಸ್ಕ್ರೀನ್ ಪ್ಲೇ ಮಾಡ್ತೀವಿ, ನಮ್ಗೆ ತಾಕತ್ತಿದೆ, ನಾವು ಮಾಡಿದ್ವಿ. ಸಿನಿಮಾ ಏನಾದ್ರು ಸೋತಿದ್ರಿ ಈ ಆರೋಪ ಬರ್ತಾ ಇತ್ತ? ಅದು ಅವ್ರು ಕೇಳ್ಬೇಕು. ಅಯ್ಯೋ ಅವ್ರು ನಾನು ಅದನ್ನ ಉತ್ತರ ಕೊಡೋಕ್ಕಾಗಲ್ಲ, ಅವ್ರು ಬಂದು ಕೇಳಿದಾಗ ಹೇಳ್ಬೋದು ನಾನು ಅಷ್ಟೇ. ಈಗ ನಿಮ್ಮ ಯಾಕಂದ್ರೆ ಈಗ ಸಿನಿಮಾ ಚೆನ್ನಾಗಿ ಹೋಗ್ತಿರೋದ್ರಿಂದ ಆಸ್ ಎ ಪ್ರೊಡ್ಯೂಸರ್, ನೀವು ಈಗ ಪ್ರೊಡ್ಯೂಸರ್ ಕಂಪ್ಲೇಂಟ್ ಲೀಗಲ್ ಆಗಿ ಹೋಗ್ತೀನಿ